ಜೈ ಹಿಂದ್ ಎಲ್ಲ ನನ್ನ SSC ಎಸ್ಪಿರೆಂಟ್ಸ್ಗೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ದಲ್ಲಿ ಆಲ್ರೆಡಿ ನಿಮ್ಗೆ MTS ಮಲ್ಟಿ ಟಾಸ್ಕಿಂಗ್ ಸ್ಟಾಪ್ ಮತ್ತು ಹವಾಲ್ದಾರ್ ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದಿರಲ್ಲ. ಸೊ ಆ ಹುದ್ದೆಗಳಿಗೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಿದ್ರಿ. ಸೊ ಈ ಹುದ್ದೆಗಳಿಗೆ ಯಾವುದೇ ತರದಂತ ಹೈಟ್ ಕೂಡ ಇರಲಿಲ್ಲ. ಸೊ ಇದೊಂದು SSC ಯಲ್ಲೇ ಒಂದು 10ನೇ ತರಗತಿ ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದೊಂದು ಬೆಸ್ಟ್ ಜಾಬ್ ಅನ್ಕೊಳ್ಬಹುದು. ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಸರ್ ಇದರದ ರಿಸಲ್ಟ್ ಅನ್ನ ಯಾವಾಗ ಅನೌನ್ಸ್ಮೆಂಟ್ ಮಾಡ್ತಾರೆ ಸರ್, ಇದ್ರ ಬಗ್ಗೆ ರಿಸಲ್ಟ್ ಅನ್ನ ಬಿಟ್ಟಿದ್ದಾನೆ ಇನ್ಫಾರ್ಮೇಶನ್ ಕೊಡಿ. ಸೊ ರಿಸಲ್ಟ್ ಬಿಟ್ಟಾದ್ಮೇಲೆ ಸರ್ ಇದ್ರ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ಅನ್ನ ಕೊಡಿ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಲ್ಲ. ಸೊ ನಿಮ್ಮ ರಿಸಲ್ಟ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದರೆ ಸೊ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಚೆಕ್ ಮಾಡ್ಕೊಳ್ಬಹುದು. ಆಲ್ಮೋಸ್ಟ್ ಎಲ್ಲ ಜಸ್ಟ್ 10th ಪಾಸ್ ಆಗಿರ್ಬೇಕು, ಯಾವುದೇ ತರಂತ ಪರ್ಸೆಂಟೇಜ್ ಕೂಡ ಇರಲಿಲ್ಲ ಇದಕ್ಕೆ. ಸೊ ಎಲ್ಲರೂ ಕೇವಲ 100 ರೂಪೀಸ್ ಮಾತ್ರ ಅಪ್ಲಿಕೇಶನ್ ಫೀಸ್ ಇತ್ತು. ಸೊ ಹೈಟ್ ಇರಲಾರ ಕಾರಣಕ್ಕೋಸ್ಕರ ಪ್ರತಿಯೊಬ್ರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಿದ್ರಿ. ಸೊ ನಿನ್ನೆ ತಾನೇ ನಿಮ್ಗೆ ನೈಟ್ ರಿಸಲ್ಟ್ ಅನ್ನ ಬಿಟ್ಟಿದ್ದಾರೆ. ಸೊ ನಾನು ಆಲ್ರೆಡಿ ನಿನ್ನೆ ನಿಮ್ಗೆ PDF ಕೂಡ ಶೇರ್ ಮಾಡಿದ್ದೀನಿ ಟೆಲಿಗ್ರಾಮ್ ದಲ್ಲಿ. ಯಾರೆಲ್ಲ ಚೆಕ್ ಮಾಡ್ಕೊಂಡ್ರಿ ಬಿಟ್ರಿ ಗೊತ್ತಿಲ್ಲ. ಸೊ ಇನ್ನೊಂದ್ಸರಿ ನಾನು ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಿಮ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ರಾಯ್ತು. ಎಷ್ಟೋ ವಿದ್ಯಾರ್ಥಿಗಳಿಗೆ PDF ಬಗ್ಗೆ ಅದ್ರ ಬಗ್ಗೆ ಅಪ್ಡೇಟ್ ಅನ್ನ ಗೊತ್ತಿರೋದಿಲ್ಲ ಅಂತ ಹೇಳಿ. ಸೊ ಅದ್ರ ಬಗ್ಗೆನೇ ಒಂದು ವಿಡಿಯೋ ಅನ್ನ ಮಾಡ್ತಾ ಇದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ವಿದ್ಯಾರ್ಥಿಗಳೇ, ಸೊ ಈಗಲೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಮಿಸ್ ಮಾಡದೆ ಸೊ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಸೊ ನೋಡ್ಕೊಳ್ಳಿ, ಈಗಾಗಲೇ SSC ನೋಡ್ಕೋಬಹುದು 2025ರಲ್ಲಿ ರಿಕ್ರೂಟ್ಮೆಂಟ್ ಅನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ರು. ಸೊ ಮಲ್ಟಿ ಟಾಸ್ಕಿಂಗ್ ಮತ್ತು ನಾನ್ ಟೆಕ್ನಿಕಲ್ ಸ್ಟಾಫ್ ಅಂಡ್ ಹವಾಲ್ದಾರ್ ಅಂತ ಹೇಳಿ ಕಾಲ್ಫಾರ್ಮ್ ಅನ್ನ ಮಾಡಿರ್ತಕ್ಕಂಥ 2025ರ ರಿಕ್ರೂಟ್ಮೆಂಟ್ ಡಿಕ್ಲೇರೇಷನ್ ಆಫ್ ರಿಸಲ್ಟ್ ಆಫ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಟು ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ ಫಾರ್ PET ಮತ್ತು PST ಅಂದ್ರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಮತ್ತು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್. ಈಗ ಜಸ್ಟ್ ಏನಪ್ಪಾ ಅಂದ್ರೆ ಎಕ್ಸಾಮ್ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳದ್ದು ಲಿಸ್ಟ್ ಅನ್ನ ಬಿಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿಯನ್ನ ಇದರಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ಪ್ರತಿಯೊಂದು ಫಸ್ಟ್ ಗೆ ನಿಮ್ಗೆ ಯಾವುದೇ ಒಂದು ಬಿಡಬೇಕಾಗಿದ್ರೆ ಆಫೀಷಿಯಲ್ ಮುಖಾಂತರ ಒಂದು ವೆಬ್ಸೈಟ್ ಅನ್ನ ಬಿಡ್ತಾರೆ. ಸೊ ಒಂದು ಆ ವೆಬ್ಸೈಟ್ ಅಲ್ಲಿ ನಿಮಗೆ ಪ್ರತಿಯೊಂದು PDF ಅನ್ನ ಶೇರ್ ಮಾಡಿರ್ತಾರೆ. ಸೊ ಅದ್ರ ಜೊತೆಗೆ ಯಾರೆಲ್ಲ ಪಾಸ್ ಆಗಿದಿಲ್ಲ ಸೊ ಅಂತ ವಿದ್ಯಾರ್ಥಿಗಳು ಏನ್ ಮಾಡಿದಾರಪ್ಪ ಅಂತಾರೆ, ಸೊ ಅವರು ಮತ್ತೆ ನಿಮ್ಗೆ ಲಿಸ್ಟ್ ಅನ್ನ ಬಿಟ್ಟಿದ್ದಾರೆ. ಸೊ ಅದರಲ್ಲಿ ನಿಮ್ಮ ನೇಮ್ ಇದೆ. ಸೊ ನೀವು ಎಷ್ಟು ಪರ್ಸೆಂಟೇಜ್ ಎಷ್ಟು ಸ್ಕೋರ್ ಅನ್ನ ಮಾಡಿದಿರಿ, ನೆಕ್ಸ್ಟ್ ಅದಾದ್ಮೇಲೆ ನಿಮ್ಗೂ ಎಷ್ಟು ಕಟ್ ಆಫ್ ನಿಂತ್ಕೊಂಡಿದೆ ಅಂತ ಹೇಳ್ತಾರೆ. ಸೊ ಟೋಟಲಿ ಬಂದ್ಬಿಟ್ಟು ಎಷ್ಟು ವೇಕೆನ್ಸಿಗಳಿದ್ದು ಅಂತ ಕೇಳ್ತಾ ಇದ್ರಲ್ಲ. ಸೊ ವೇಕೆನ್ಸಿಗಳು ಬಂದ್ಬಿಟ್ಟು ನೋಡ್ಕೊಡ್ರಿ. ಟೋಟಲಿ ನಿಮ್ಗೆ ಕ್ಯಾಂಡಿಡೇಟ್ ಶಾರ್ಟ್ ಲಿಸ್ಟೆಡ್ ಆಗಿರ್ತಕ್ಕಂಥವ್ರು ಸೊ EWS 120 ವೇಕೆನ್ಸಿಗಳಿದ್ದು 840 ಮಂದಿ ಸೆಲೆಕ್ಷನ್ ಆಗಿದ್ದಾರೆ. ಸೊ SC ಗೆ 126 ಇದ್ದು 882 ಮಂದಿ ಪಾಸ್ ಆಗಿದ್ದಾರೆ. ST ಗೆ 87 ಇದ್ದಾರೆ. ಸೊ 609 ಸೆಲೆಕ್ಷನ್ ಆಗಿದ್ದಾರೆ. OBC ಗೆ 237 ವೇಕೆನ್ಸಿಗಳಿದಾವೆ, 1659 ಸೆಲೆಕ್ಷನ್ ಆಗಿದ್ದಾರೆ. ಸೊ ನೋಡ್ಕೋಬಹುದು ಪ್ರತಿಯೊಂದು ಲಿಸ್ಟ್ ಅನ್ನ ಶಾರ್ಟ್ ಲಿಸ್ಟ್ ಮಾಡಿರ್ತಕ್ಕಂಥ ಲಿಸ್ಟ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದ್ರ ಜೊತೆಗೆ UR ಆಗಿರ್ಬೋದು, ಎಕ್ಸ್ ಸರ್ವಿಸ್ ಮೆನ್ ಆಗಿರ್ಬೋದು, ನೆಕ್ಸ್ಟ್ ಹ್ಯಾಂಡಿಕ್ಯಾಪ್ಟ್ ಪ್ರತಿಯೊಂದನ್ನು ಕೂಡ ಇದರಲ್ಲಿ ಲಿಸ್ಟ್ ನಲ್ಲಿ ಕೊಟ್ಟಿದ್ದಾರೆ. ಚೆಕ್ ಮಾಡ್ಕೊಳ್ಬಹುದು ಪ್ರತಿಯೊಬ್ರು ಕೂಡ ಆಲ್ಮೋಸ್ಟ್ ಅಲ್ಲ. ಸೊ ನಮ್ಮ ಕರ್ನಾಟಕದ ಕಟ್ ಆಫ್ ಎಷ್ಟು ನಿಂತಿದೆ ಅಂತ ಹೇಳಿ ಪ್ರತಿಯೊಂದು ವಿದ್ಯಾರ್ಥಿಗೆ ಡೌಟ್ ಕಾಡ್ತಾ ಇದೆಯಲ್ಲ. ಸೊ ಇವೆಲ್ಲ ಅದರ್ ಸ್ಟೇಟ್ ಹೈಯೆಸ್ಟ್ ಕಟ್ ಆಫ್ ನಿಂತಿದಾವು. ಸೊ ನಮ್ಮ ಕರ್ನಾಟಕದ ಮಾತ್ರ ನಿಮ್ಗೆ ತೋರಿಸ್ತೀನಿ. ನಮ್ಮ ಕರ್ನಾಟಕದಲ್ಲಿ ಬರ್ತಪ್ಪ ಅಂದ್ರೆ ಸೊ ಬೆಂಗಳೂರು ಬರ್ತದೆ. ಸೊ ಯಾರೆಲ್ಲ ಬೆಂಗಳೂರಿಗೆ ಅರ್ಜಿಗಳನ್ನ ಸಲ್ಲಿಸಿದಿರಲ್ಲ ಸೊ ಅದು ಅಪ್ಲಿಕೇಶನ್ ಅನ್ನು ಹಾಕುವಾಗ ನಿಮ್ಗೆ ಪ್ರಿಫರೆನ್ಸ್ ಅನ್ನ ಕೊಡ್ರಿ ಅಂತ ಕೊಟ್ಟಿದ್ರು. ಸೊ ಬೆಂಗಳೂರು ಆಗಿರ್ಲಿ, ಮುಂಬೈ ಆಗಿರ್ಲಿ, ಚೆನ್ನೈ ಆಗಿರ್ಲಿ, ಸೊ ನೀವು ಎಲ್ಲಿ ಕೊಟ್ಟಿದ್ರಲ್ಲ ಸೊ ಡಿಪೆಂಡ್ ಅಪಾನ್ ಅದ್ರ ಮೇಲೆ ಆಗುತ್ತೆ. ಸೊ ಬೆಂಗಳೂರು ಯಾರೆಲ್ಲ ಹಾಕಿದಿರಲ್ಲ ಸೊ ನೋಡ್ಕೋಬಹುದು ಹವಾಲ್ದಾರ್ ಅರ್ಜಿಯನ್ನ ಸಲ್ಲಿಸಿರ್ತಕ್ಕಂಥವ್ರಿಗೆ ಸೊ ಅಲ್ಲಿ ಆಪ್ಷನ್ ಇತ್ತು, ಹವಾಲ್ದಾರ್ ಮತ್ತು MTS ಎರಡಕ್ಕೂ ಕೂಡ ಆಪ್ಷನ್ ಇತ್ತು. ಎಕ್ಸ್ ಸರ್ವಿಸ್ ಮೆನ್ ಸೊ ನೋಡ್ಕೋಬಹುದು ಇಲ್ಲಿ ಕೊಟ್ಟಿದ್ದಾರೆ. ಸೊ ಎಷ್ಟು ಕಟ್ ಆಫ್ ಎಷ್ಟು ನಿಂತಿದೆ ಅಂತ ಹೇಳಿ 74. ಸೊ 74 ಎಕ್ಸ್ ಸರ್ವಿಸ್ ಮೆನ್ ನಿಂತಿದೆ. ನೆಕ್ಸ್ಟ್ ಅದ್ರ ಜೊತೆಗೆ ನೋಡ್ಕೋಬಹುದು ಟೋಟಲ್ ಕಟ್ ಆಫ್ ಬಂದ್ಬಿಟ್ಟು 39 ಗೆ ಮಾತ್ರ ಅವ್ರದ್ದು ಟೋಟಲ್ ಇಲ್ಲಿ ಕೆಟ್ಟಿದ್ದಾರೆ. ಸೊ ಅದನ್ನು ಕೂಡ ನಾನು ಫೈನಲ್ ನಿಮ್ಗೆ ತೋರಿಸ್ತೀನಿ. ಸೊ ಯಾವ ತರ ನಿಮ್ಮ ಕಟ್ ಆಫ್ ಅನ್ನ ಚೆಕ್ ಮಾಡ್ಕೋಬಹುದು. ನೀವು ಲಿಸ್ಟ್ ನಲ್ಲಿ ನೇಮ್ ಇದೆನಾ ಇಲ್ಲ. ಸೊ ನಿಮ್ಮ ಸ್ಕೋರ್ ನ ಆಲ್ರೆಡಿ ಕೀ ಆನ್ಸರ್ ಕೂಡ ಬಿಟ್ಟಿದ್ರೆ ಅಭ್ಯರ್ಥಿಗಳೇ, ಯಾರೆಲ್ಲ ಕೀ ಆನ್ಸರ್ ಚೆಕ್ ಮಾಡ್ಕೊಂಡ್ರಿ ಬಿಟ್ರಿ ಗೊತ್ತಿಲ್ಲ. ಸೊ ಪ್ರತಿಯೊಬ್ರು ಚೆಕ್ ಮಾಡ್ಕೋಬೇಕು. ಯಾವುದೇ ಒಂದು ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದೀವಪ್ಪ ಅಂದ್ರೆ ಸೊ ಪ್ರತಿಯೊಂದು ಅದ್ರ ಬಗ್ಗೆ ಅಪ್ಡೇಟ್ ಗಳನ್ನ ಚೆಕ್ ಮಾಡ್ಕೊಳಕ್ ಟ್ರೈ ಮಾಡ್ರಿ. ಸುಮ್ನೆ ಸೊ ಅದ್ರ ಬಗ್ಗೆ ಕೊಟ್ಟಿದಾರ ಸೊ ಅದೇನಂತ ಹೇಳಿ ಅರ್ಜಿಗಳನ್ನ ಸಲ್ಲಿಸ್ತೀರಿ, ಎಕ್ಸಾಮ್ ಬರೀತೀರಿ. ಸೊ ಎಲ್ಲಾ ಗೊತ್ತಾದ್ಮೇಲೆನೂ ಕೂಡ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಂಡಿರೋದಿಲ್ಲ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಡ್ರಿ, ಕ್ಯಾಂಡಿಡೇಟ್ಸ್ ಅವೈಲೇಬಲ್ ಅಂದ್ರೆ ಎಷ್ಟು ಕ್ಯಾಂಡಿಡೇಟ್ಸ್ ಅನ್ನ ಅವೈಲೇಬಲ್ ಮಾಡ್ಕೊಂಡಿದ್ದಾರೆ. ಸೊ ನೆಕ್ಸ್ಟ್ ಯಾವ ಕ್ಯಾಟಗರಿ, ನೆಕ್ಸ್ಟ್ ಮಾರ್ಕ್ಸ್ ಇನ್ ಸೆಷನ್ ಅಂದ್ರೆ ಸೆಷನ್ 1 ಸೆಷನ್ 2 ಅಂತ ಇತ್ತು. ಸೊ ಜನರಲ್ ಅವೇರ್ನೆಸ್ ಮಾರ್ಕ್ಸ್, ನೆಕ್ಸ್ಟ್ ಮಾರ್ಕ್ಸ್ ಇನ್ ಸೆಷನ್ 1. ಸೊ ಅವರು ಡೇಟ್ ಆಫ್ ಬರ್ತ್. ಸೊ ಸೆಕ್ಷನ್ 1 ದಲ್ಲಿ ಎಷ್ಟು ಮಾರ್ಕ್ಸ್ ಗಳನ್ನ ತಗೊಂಡಿದ್ದಾರೆ, ಸೆಕ್ಷನ್ 2 ದಲ್ಲಿ ಎಷ್ಟು ಮಾರ್ಕ್ಸ್ ಗಳನ್ನ ತಗೊಂಡಿದ್ದಾರೆ, ಸೊ ಅದನ್ನೆಲ್ಲನೂ ಕೂಡ ಇದರಲ್ಲಿ ಮೆನ್ಷನ್ ಮಾಡಿದರೆ ನೋಡ್ಕೋಬಹುದು. ಅಂದ್ರೆ ಇಷ್ಟು ಕಟ್ ಆಫ್ ಸೊ ಮಾರ್ಕ್ಸ್ ತಗೊಂಡಿದ್ದಲ್ಲ ಇಷ್ಟು ಕಟ್ ಆಫ್ ನಿಂತಿದೆ. ಸೊ ಬೆಂಗಳೂರು ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳದ್ದು, ಅಕಸ್ಮಾತ್ ಚೆನ್ನೈ ಹಾಕಿರ್ತಕ್ಕಂಥವ್ರು ಆಯ್ತು, ಹೈದರಾಬಾದ್ ಆಯ್ತು, ನೆಕ್ಸ್ಟ್ ವಿಶಾಖಪಟ್ಟಣ ಆಯ್ತು, ನೆಕ್ಸ್ಟ್ ತ್ರಿವೇಂದ್ರ, ಅದ್ರ ಜೊತೆಗೆ ನೋಡ್ಕೋಬಹುದು ಪ್ರತಿಯೊಂದು ಅಪ್ಡೇಟ್ ನ ಇದರಲ್ಲಿ ಕೊಟ್ಟಿದ್ದಾರೆ. ಚೆಕ್ ಮಾಡ್ಕೊಡ್ರಿ. ಸೊ ನಿಮ್ಮ ಲಿಸ್ಟ್ ಏನಾದ್ರು ಬೇಕಾಗಿತ್ತಪ್ಪ ಅಂದ್ರೆ ನನ್ನ ಹತ್ರ ಮೊಬೈಲ್ ದಲ್ಲಿ ಇದೆ. ಸೊ ಪ್ರತಿಯೊಬ್ಬರಿಗೆ ಕೂಡ ನಿಮ್ಗೆ ಟೆಲಿಗ್ರಾಮ್ ದಲ್ಲಿ ಶೇರ್ ಮಾಡ್ತೀನಿ. ಸೊ ನೀವು ಅದರಲ್ಲಿ ನಿಮ್ಮ ನೇಮ್ ಇದೇನೋ ಇಲ್ಲೋ ಪ್ರತಿಯೊಬ್ರು ಕೂಡ ಚೆಕ್ ಮಾಡ್ಕೊಡ್ರಿ. ಆ PDF ನಲ್ಲೇನೆ ಚೆಕ್ ಮಾಡ್ಕೊಳ್ಬೇಕು. ಯಾವುದೇ ತರ ಅಂತ ನೀವು ಸರ್ಚ್ ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ಆ PDF ನಲ್ಲಿ ಚೆಕ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ಅದ್ರದ್ದು ಸೆಲೆಕ್ಷನ್ ಆಗಿದ್ರಿ ಬಿಟ್ಟಿದ್ರಿ ಅಂತ ಹೇಳಿ ಆಲ್ರೆಡಿ ನೀವೇನಾದ್ರೂ ಕೀ ಆನ್ಸರ್ ನೋಡ್ಕೊಂಡಿದ್ರಪ್ಪ ಅಂದ್ರೆ ನಿಮ್ಗೆ ಕ್ಲಿಯರ್ ಆಗಿರ್ತಕ್ಕಂಥ ಮಾಹಿತಿ ಗೊತ್ತಾಗಿರ್ತಿತ್ತು.
ನೀವು ಆಲ್ರೆಡಿ ಏನಾದ್ರೂ PDF ಅನ್ನ ಕೀ ಆನ್ಸರ್ ಚೆಕ್ ಮಾಡ್ಕೊಂಡಿದ್ರಪ್ಪ ಅಂದ್ರೆ ಸೊ ನಿಮ್ಗೆ ಆಲ್ರೆಡಿ ಗೊತ್ತಾಗಿತ್ತು. ಸೊ ಕೀ ಆನ್ಸರ್ ಯಾರು ಚೆಕ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರನ್ನ ಹಾಕಿರ್ತಕ್ಕಂಥ PDF ದಲ್ಲಿ ನಿಮ್ಮ ನೇಮ್ ಇದೆಯೋ ಇಲ್ಲೋದನ್ನ ಚೆಕ್ ಮಾಡ್ಕೊಳ್ಳಿ. ಸೊ ನನ್ನ ಹತ್ರ ಇದೆ, ಪ್ರತಿಯೊಂದು ನಿಮ್ ರೂಲ್ ನಂಬರ್ ಕೂಡ ಇದೆ. ಅಕಸ್ಮಾತ್ ನೀವು ರೂಲ್ ನಂಬರ್ ಹಾಕಿ ಕೂಡ ನೀವು ಚೆಕ್ ಮಾಡ್ಕೊಳ್ಬಹುದು. ಓಕೆ ಅಭ್ಯರ್ಥಿಗಳೇ, ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸೊ ಇದು ಒಂದೇ ಆಗಿರಲ್ಲ, ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಪ್ರೈವೇಟ್ ಜಾಬ್, ಪ್ರತಿಯೊಂದು ಜಾಬ್ಗೆ ನೀವು ತಯಾರಿಗಳನ್ನ ನಡೆಸ್ತಾ ಇದ್ರಿಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇನೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಪ್ರತಿಯೊಂದು ಇನ್ಫಾರ್ಮೇಶನ್ ಪಿನ್ ಟು ಪಿನ್ ಆಗಿರ್ತಕ್ಕಂಥ ಅಪ್ಡೇಟ್ಗಳು ನಿಮ್ಮ ಮುಂದೆ ಶೇರ್ ಮಾಡ್ತಾನೆ ಹೋಗ್ತೀನಿ. ಸೊ ಈ PDF ಅನ್ನ ನನ್ನ SI ಪ್ಯಾರಾಮೀಟರ್ ಟೆಲಿಗ್ರಾಮ್ ದಲ್ಲಿ ರಿಸಲ್ಟ್ ಮತ್ತು 2 PDF ಗಳನ್ನ ಅಲ್ಲಿ ಶೇರ್ ಮಾಡಿರ್ತೀನಿ. ಹೋಗಿ ಪ್ರತಿಯೊಬ್ರು ಕೂಡ ಆ ಟೆಲಿಗ್ರಾಮಿಗೆ ಜಾಯ್ನ್ ಆಗಿ PDF ಅನ್ನ ನೋಡ್ಕೊಂಡ್ಬಿಟ್ಟು ಸೊ ನಿಮ್ಮ ನೇಮ್ ಅನ್ನ ಚೆಕ್ ಮಾಡ್ಕೊಡ್ರಿ. ಯಾರೆಲ್ಲ ಸೆಲೆಕ್ಷನ್ ಆಗಿರಲ್ಲ ಸರ್ ಐ ಆಮ್ ಸೆಲೆಕ್ಟೆಡ್ ಅಂತ ಹೇಳಿ ಪ್ರತಿಯೊಬ್ರು ಮೆಸೇಜ್ ಹಾಕ್ರಿ. ಸೆಲೆಕ್ಟ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ಫಿಸಿಕಲ್ ಪ್ರೊಸೆಸ್ ಏನಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿರ್ತಕ್ಕಂಥ ಅಪ್ಡೇಟ್ ಕೊಡ್ತೀನಿ. ಸೊ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ ಎಲ್ಲರಿಗೆ. ಜೈ ಹಿಂದ್, ಜೈ ಕರ್ನಾಟಕ.